रामभद्राय रामचंद्राय वेधसे रघुनाथाय नाथाय सीताया पतये नमः। भगवत्यै सीतायै नमः। भगवते हनुमते नमः। That moment is now coming nearer and nearer. ಎಲ್ಲ ಸಮಯ ಹತ್ರ ಬರ್ತಾ ಇದೆ. ಇವಾಗ ಯಾವ ಸಮಯ? ಇವಾಗ ಶ್ರೀರಾಮರು ಬಂದ್ಬಿಟ್ಟು ಧನುಸ್ಸನ್ನು ತೆಗಿಬೇಕು, ಸೀತೆಯನ್ನು ಗೆಲ್ಲಬೇಕು ಅನ್ನೋ ಸಮಯ ಹತ್ರ ಬರ್ತಾ ಇದೆ ಇವಾಗ. ವೆರಿ ಇಟ್ಸ್ ಅ ವೆರಿ ನೈಸ್, ವೆರಿ ಎಕ್ಸೈಟಿಂಗ್ ಮೂಮೆಂಟ್. ನಾವು ಆಲ್ ಆರ್ ವೇಟಿಂಗ್ ಫಾರ್ ದಟ್ ಮೂಮೆಂಟ್. ನಾವು ಎಲ್ಲರೂ ಕಾಯ್ತಾ ಇದ್ದಾರೆ. ಶ್ರೀ ಹತ್ ಭಯ ಹಾರಿಯ ರಾಜ बैठे निज निज जाय समाजा नृपन बिलोखि जनक अकुलाने बोले वचन सुरोष जनुसाने दीप दीप के भूपति नाना आए सुनि हम जो पन उठाना देव धनुज धरि मनुज शरीरा विपुल वीर आए रणधीरा कुंवरी मनोहर विजय बड़ी कीरति अति कमनीय पावनिहार बिरंचि जनु रचे उन धनु दमनीय। Now Janak Maharaj has come and is where all the people, all the rajas have gone and sat down very ಡಿಜೆಕ್ಟೆಡ್. ಎಲ್ಲ ರಾಜರು ಕೂಡ ಧನುಸ್ಸನ್ನು ಎತ್ತಕ್ಕೆ ಪ್ರಯತ್ನ ಮಾಡಿ ಸೋತು ಹೋಗಿ ಏನೂ ಆಗಿಲ್ಲ, ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ವಾಪಸ್ ಕೂತ್ಕೊಂಡ್ಬಿಟ್ಟಿದ್ದಾರೆ. ಕೂತಿರ್ಬೇಕಾದ್ರೆ ನೋಡಿದಾಗ ಜನಕ ಮಹಾರಾಜರು ಎಲ್ಲರನ್ನ ನೋಡ್ತಾರೆ. ನೋಡ್ಬಿಟ್ಟು ಕೋಪದಲ್ಲಿ ಹೇಳ್ತಾರೆ, ತುಂಬ ಕೋಪ ಮಾಡ್ಕೊಂಡು ಹೇಳ್ತಾರೆ, ಏನಿದು ಒಂಥರ ಕೋಪ ಅಂದರೆ ಅವ್ರ ಮೇಲೆ ಕೋಪ ಅಲ್ಲ, ಒಂಥರ ದುಃಖದ ಕೋಪ ಅಂತ ಹೇಳ್ತಾರೆ. ಏನು ಈ ಥರ ಆಗ್ಬಿಟ್ಟಿದೆಯಲ್ಲ, ಇಷ್ಟು ಜನ ಬಂದಿದ್ದೀರಾ ನೀವು, ಇಷ್ಟು ದ್ವೀಪಗಳಿಂದ ಸುರರು ದೇವತೆಗಳು ಎಲ್ಲ ಜಾಗದಿಂದ ರಾಜಕುಮಾರರು ಬಂದಿರೋದಿಲ್ಲ, ಒಬ್ಬರು ಕೂಡ ಈ ಧನುಸ್ಸನ್ನು ಎತ್ತಕ್ಕಾಗಿಲ್ವಾ ನಿಮ್ಮ ಕಡೆಯಿಂದ? ಈ ಒಂದು ಸುಂದರವಾದ ನನ್ನ ಮಗಳು ಸೀತೆಯನ್ನು ಗೆಲ್ಲಕ್ಕೆ ಮತ್ತು ಧನುಸ್ಸನ್ನು ಮುರಿಯೋಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಬಹುಶಃ ಬ್ರಹ್ಮ ಯಾರನ್ನೂ ಇದುವರೆಗೂ ರಚನೆನೇ ಮಾಡಿಲ್ಲ ಅಂತ ಕಾಣುತ್ತೆ ಇದಕ್ಕೆ. ಕ್ವೈಟ್ ಪಾಸಿಬಲ್ ದಟ್ ಬ್ರಹ್ಮ ಹ್ಯಾಸ್ ನಾಟ್ ಅಟ್ ಆಲ್ ಕ್ರಿಯೇಟೆಡ್ ಒನ್ ಸೂಟರ್ ಫಾರ್ ಮೈ ಡಾಟರ್. ನೋಬಡಿ ಹ್ಯಾಸ್ been able to lift the dhanus and all have failed. It's such a pathetic situation. I think Brahma has not created one person for my daughter. कहु काहि यह लाभ न आवा भाव, कहु काहि यह लाभ न भावा, काहु न शंकर चाप चढ़ावा, रहु चढ़ाऊ बतौरब भाई, तिल भरी भूमि न सके छड़ाई, अब जन को माखे बट मानी, वीर विहीन मही मैं जानी, तजहु आस निज निज गृह जाहू, लिखान विधि वैदेहि विबाहु,
सुकृत जाई जो पन परिहरं, कुंवरी कुंवारी रहौ का करं, जो जन त्यों बिनु भट भुवि भाई, तो पनु करी हो त्यों न हसाई. Who is there in this world who would not like to get a benefit? ಲಾಭ ಬರುತ್ತೆ ಅಂದರೆ ಯಾರು ತಾನೇ ಬರಲ್ಲ, ಎಲ್ಲರೂ ಬರ್ತಾರೆ. ಆದರೆ ಒಬ್ಬರು ಕೂಡ ಆ ಇದಕ್ಕೆ ಧನುಸ್ಸಿಗೆ ತಂತಿಯನ್ನು ಕೂಡ ಕಟ್ಟಕ್ಕಾಗಲಿಲ್ವಲ್ಲ. ಮುರಿಯೋದಿರಲಿ, who would not be happy about a benefit? But no, none of you has even able to string the bow, nor have you even moved it, even 1 millimeter you have not moved it also. Abhijaniku, and if I request the warriors here not to take me amiss. ನಾನು ಇಲ್ಲಿ ಕೂತಿರೋ ಎಲ್ಲ ವೀರರೆಲ್ಲ ಏನು ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ, ನಾನು ಅನ್ಕೊಳ್ತೀನಿ ಈ ಭೂಮಿನಲ್ಲಿ ವೀರರೇ ಇಲ್ಲ. I think in this world there are no more warriors at all. All have completely gone away from this world. And then now you leave everything and all of you go home and take rest. ಜನಕ ಮಹಾರಾಜ್ ಎಲ್ಲರೂ ಹೋಗಿ ವಿಶ್ರಾಂತಿ ತಗೊಳ್ಳಿ. ನನ್ನ ಮಗಳು ಬಂದ್ಬಿಟ್ಟು ಹಾಗೆ ಅವಿವಾಹಿತಳಾಗಿರ್ತಾಳೆ. ಶಿ ವಿಲ್ ಬಿ ಅನ್ಮ್ಯಾರಿಡ್, ಡಸಂಟ್ ಮ್ಯಾಟರ್ ವಾಟ್ ಇಸ್ ರಿಟನ್ ಇನ್ ದಿ ಕಿಸ್ಮತ್, ವಾಟ್ ಶಾಲ್ ಐ ಡು, ಲೆಟ್ ಇಟ್ ಬಿ ಲೈಕ್ ದಟ್ ಓನ್ಲಿ. And then I made this pratigna, I made a vow that whoever breaks the bow, he only will get the daughter's hand. But I made a wrong bow and now I have to face insult because of all these things. I don't think anybody is that is eligible for this. ನಾನು ಈ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೆ, ಈ ಧನುಸ್ಸನ್ನು ಯಾರು ಮುರಿತಾರೋ ಅವರೇ ನನ್ನ ಮಗಳು ಮದುವೆ ಮಾಡ್ಕೊಳಕ್ಕಾಗುತ್ತೆ ಅಂತ ಮಾಡಿಬಿಟ್ಟಿದ್ದೆ. ಯಾರು ಮುರಿಯೋರಿಲ್ಲ, ಅವಳು ಹಾಗೆ ಇದ್ದು ಬಿಡ್ತಾಳೆ, ಅವಿವಾಹಿತ ಇದ್ದು ಬಿಡ್ತಾಳೆ. ನನಗೂ ಕೂಡ ಸ್ವಲ್ಪ ಅವಮಾನ ಇದೆ, ಏನು ಮಾಡೋದು, ಹೋಗ್ರಿ ಎಲ್ಲ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ತಗೊಳ್ಳಿ ಅಂತ ಹೇಳ್ಬಿಟ್ರು. जनक बचन सुनि सब नर नारी, देखी जानकी भय दुखारी, माखे लखन कुटिल भई भोहे, रदपट फरकत नयन रिसोहे, कही न सकत रघुबीर डर, लगे बचन जनुबान, नाई राम पद कमल सिरु, बोले गिरा प्रमाण. When Janak Maharaj said these words, all the people were very sad. ಎಲ್ಲರೂ ದುಃಖಿತರಾಗ್ಬಿಟ್ರು. And they are looking at Sita. Oh, how sad that Sita is not getting married. How sad. ಎಲ್ಲ ದುಃಖಿತರಾಗಿ ನೋಡ್ತಾ ಇದ್ದಾರೆ ಸೀತೆ ಕಡೆ. ಆದರೆ ಒಬ್ಬರು ಮಾತ್ರ ದುಃಖಿತರಾಗಿಲ್ಲ. ಯಾರು? ಲಕ್ಷ್ಮಣ. ಹಲ್ಲು ಕಚ್ಕೊಂಡು ನೋಡ್ತಾ ಇದ್ದಾರೆ. ಲಕ್ಷ್ಮಣ ಬಂದು ಕೋಪ ಬಂದ್ಬಿಟ್ಟಿದೆ ಲಕ್ಷ್ಮಣನಿಗೆ. ಲಕ್ಷ್ಮಣ ಇಸ್ ವೆರಿ ಆಂಗ್ರಿ ನೌ. ಈಸ್ ಲುಕಿಂಗ್ ಹಿಯರ್ ಅಂಡ್ ದಿಸ್ ಸೈಡ್ ಅಂಡ್ ದಟ್ ಸೈಡ್, biting his teeth, very agitated he is. But he can't speak because he is afraid of Ram. He's got respect towards ರಾಮ ಇದ್ದಾರೆ ಅಂತ ಮಾತಾಡಿ ಭಯ ಬೀಳ್ತಾ ಇದ್ದಾರೆ. ಆಮೇಲೆ ಏನು ಮಾಡ್ತಾರೆ, ಮನಸ್ಸು ಮಾಡ್ಕೊಂಡ್ಬಿಟ್ಟು ಮೆಲ್ಲಿಗೆ ರಾಮನ ಪಾದ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನಿಂತುಬಿಟ್ಟು ಜೋರಾಗಿ ಮಾತಾಡ್ತಾರೆ. ಇವಾಗ ಏನು ಹೇಳ್ತಾರೆ, ರಘುವಂಶಿನ ಮಹು ಜಹ ಕೋ ಹೋಯಿ, तेहि समाज अस कहई न कोई, कही जनक जसी अनुचित बानी, विद्यमान रघुकुल मनि जानी. You can imagine the anger with which Lakshmana is speaking. ಸಾವಿರಾರು ಜನ ಕೂತವ್ರೆ, ಎಲ್ಲ ಗಂಡಸರು, ರಾಜಕುಮಾರರು, ಹೆಂಗಸರು ಎಲ್ಲರೂ ಕೂತಾರೆ. ಜನಕ ಮಹಾರಾಜ ಇದ್ದಾರೆ, ವಿಶ್ವಾಮಿತ್ರ ಋಷಿ ಇದ್ದಾರೆ, ರಾಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಜೋರಾಗಿ ಲಕ್ಷ್ಮಣ ಹೇಳ್ತಾರೆ, ಜನಕ ಮಹಾರಾಜರೇ, ಯಾವ ವಾಣಿಯನ್ನು ಯಾವ ಮಾತನ್ನು ನೀವು ಹೇಳಿದಿರೋ ಅದು ತಪ್ಪು, ನೀವು ಹೇಳಿರೋದು ತುಂಬ ತಪ್ಪು. ಯಾವ ಒಂದು ಸಭೆಯಲ್ಲಿ ರಘುವಂಶದವರು ಒಬ್ಬರಿದ್ರೂ ಕೂಡ ಸಾಕು, ನೀವು ಹೇಳಿದ ವಾಣಿಯಲ್ಲಿ ಖಂಡಿತವಾಗಿಯೂ ಅನ್ವಯವಾಗಲ್ಲ. ವಾಟ್ ಎವರ್ ಯು ಹ್ಯಾವ್ ಸೆಡ್ ಇನ್ ಎನಿ ಸಭಾ ವೇರ್ ದೇರ್ ಇಸ್ ಓನ್ಲಿ ಒನ್ ಪರ್ಸನ್ ಫ್ರಮ್ ದಿ ರಘುಕುಲ, ದಟ್ ಇಸ್ ಸೂರ್ಯ ಕುಲ, ಫ್ರಮ್ ದಿ ಸೋಲಾರ್ ರೇಸ್. ಇಫ್ ಎನಿಬಡಿ ಒನ್ ಇಸ್ ಪ್ರೆಸೆಂಟ್, ರಘುವಂಶದವರು ಯಾರೋ ಒಬ್ಬರು ಇರುತ್ತೆ, ಇಲ್ಲ ಅಲ್ಲಿ ಅನ್ವಯ. ದೇರ್ ಇಟ್ ವಿಲ್ ನಾಟ್ ಬಿ, ಇಟ್ ವಿಲ್ ನೆವರ್ ಬಿ apt to say such a speech, and you have done a mistake. Janaka Maharaj, ನೀವು ತಪ್ಪು ಮಾಡಿದ್ದೀರಾ, you have made a mistake, should not have uttered such words.
सुनहु भानुकुल पंकज भानु, कहूँ सुभावन कछु अभिमानो, जो तुम्हारी अनुशासन पाओ, कंदुक इव ब्रह्मांड उठाओ। Then he turns to Ram. ರಾಮರ ಕಡೆ ತಿರುಗಿಬಿಟ್ಟು ಹೇಳ್ತಾರೆ, ಹೇ ಸೂರ್ಯಕುಲ ಮಣಿ, ಹೇ ಸೂರ್ಯಮಣಿ, ಸೂರ್ಯವಂಶದ ಅದ್ಭುತವಾದ ಮಣಿ ಶ್ರೀರಾಮರೇ, ನಾನು ಅಭಿಮಾನದಿಂದ ಹೇಳ್ತಾ, ಅಹಂಕಾರದಿಂದ ಹೇಳ್ತಾ ಇಲ್ಲ, ನೀವು ನನಗೊಂದು ಆಜ್ಞೆ ಕೊಡಿ, ಈ ಬ್ರಹ್ಮಾಂಡವನ್ನು ಉರುಳಿಸ್ಬಿಟ್ಟು ಬಂದ್ಬಿಡ್ತೀನಿ ನಾನು. ಅವ್ರು ಯಾರು ಗೊತ್ತಾ ಬ್ರಹ್ಮಾಂಡವನ್ನು ಉರುಳಿಸರು? ಅವ್ರ ತಲೆ ಮೇಲೆ ತಾನೇ ಭೂಲೋಕನ ಇಟ್ಕೊಂಡಿದ್ದಾರೆ. ಆದಿಶೇಷ ಅವತಾರ ಅವರು, ಆದಿಶೇಷ ತಾನೇ ತಲೆ ಮೇಲೆ ಇಟ್ಕೊಂಡು, ಈಸ್ ದಿ ಅವತಾರ ಆಫ್ ಆದಿಶೇಷ, ಈಸ್ ದ ಒನ್ ಹೂ ಹ್ಯಾಸ್ ದಿ ಅರ್ತ್ ಆನ್ ಹಿಸ್ ಹೆಡ್. ಸೊ ಅವ್ರು ಹೇಳ್ತಾ ಇದ್ದಾರೆ, ಇಫ್ ಯು ಗಿವ್ ಮಿ ದಿ ಪರ್ಮಿಷನ್, ಐ ವಿಲ್ ಸಿಂಪ್ಲಿ ರೋಲ್ ದಿ ಎಂಟೈರ್ ಯೂನಿವರ್ಸ್ ಆ್ಯಂಡ್ ಕಮ್, ಜಸ್ಟ್ ಗಿವ್ ಮಿ ದಿ ಪರ್ಮಿಷನ್. ಒಂದು ಸ್ವಲ್ಪ ನನಗೆ ಅನುಮತಿ ಕೊಡಿ, ಏನು ಮಾಡ್ಬಿಡ್ತೀನಿ ನೋಡು ಅಂತ. ನಾನು ಅಹಂಕಾರದಿಂದ ಹೇಳ್ತಾ ಇಲ್ಲ, ಅದು ದಯವಿಟ್ಟು ನನಗೆ ಇದು ಅನುಮತಿ ಕೊಡ್ರಿ. ಕಾಚೆ ಘಟ್ ಜಿಮಿಡಾರೋ ಫೋರಿ, सकूं मेरु मूलक जिमि तोरी, तव प्रताप महिमा भगवाना, को बापुरो पिनाक पुराना. ಈ ಬ್ರಹ್ಮಾಂಡವನ್ನು, ಈ ಭೂಮಿಯನ್ನು ಒಂದು ಸಾಮಾನ್ಯವಾಗಿ ಒಂದು ಇದಿರುತ್ತಲ್ಲ, ಮಡಕೆ ಏನು ಮಾಡ್ತಾರೆ ಗೊತ್ತಾ? ಮಡಕೆ ಮಾಡಿದ ಮೇಲೆ ಅದನ್ನು ಸುಡ್ತಾರೆ. ಸುಟ್ಟರೆ ಅದು ಗಟ್ಟಿ ಆಗೋದು ಮಡಕೆ. ಸುಡದೇ ಇರೋ ಮಡಕೆ ಹೆಂಗಿರುತ್ತೆ? ಇವಾಗ ದೀಪ ಮಾಡ್ತಾ ಇದ್ದಾರಲ್ಲ, ಮಾಡಿದ ತಕ್ಷಣ ಇಟ್ಟರೆ ಅದಕ್ಕೆ ಅದರ ಶಕ್ತಿ ಇರುತ್ತಾ? ಮಾಡಿದ ತಕ್ಷಣ ಇಟ್ಟರೆ ಶಕ್ತಿ ಇರುತ್ತಾ? ಇಫ್ ಯು ಮೇಕ್ ಎ ಪಾಟ್ ಆ್ಯಂಡ್ ದೆನ್ ಕೀಪ್ ಇಟ್ ರಾ, ಕೀಪ್ ಇಟ್ ವಿತೌಟ್ ಬರ್ನಿಂಗ್ ಇಟ್ ಇನ್ ದ ಕಿಲ್ನ್, ಇಟ್ ವಿಲ್ ನಾಟ್ ಬಿ ಸ್ಟ್ರಾಂಗ್. ಸೊ ಐ ವಿಲ್ ಜಸ್ಟ್ ಬ್ರೇಕ್ ಇಟ್ ಆಸ್ ದೋ ಇಟ್ ಈಸ್ ಎ ಅನ್ಬರ್ನ್ಟ್ ಪಾಟ್. ಈ ಬ್ರಹ್ಮಾಂಡವನ್ನು ಸುಡದೇ ಇರೋ ಒಂದು ಮಡಕೆ ಹೊಡೆದಾಕ್ಬಿಡ್ತೀನಿ ಬ್ರಹ್ಮಾಂಡವನ್ನು. ಮೇರು ಪರ್ವತವನ್ನು ಮುಲ್ಲಂಗಿ ಕಿತ್ತಂಗೆ ಕಿತ್ಬಿಡ್ತೀನಿ ನಾನು. ಮುಲ್ಲಂಗಿ ಕಿತ್ತಾರಲ್ಲ ತೋಟದಲ್ಲಿ, ಜಸ್ಟ್ ಲೈಕ್ ಮೂಲಿ को तोड़ देना वैसे इसको ಮೇರು ಪರ್ವತ को भी तोड़ के फेंक दूंगा. ನಿಮ್ಮ ಕರುಣೆಯಿಂದ, ಬಿಕಾಸ್ ಆಫ್ ಯುವರ್ ಕೃಪಾ, ಬಿಕಾಸ್ ಆಫ್ ಯುವರ್ ಕಂಪ್ಯಾಷನ್ ಆ್ಯಂಡ್ ಗ್ರೇಸ್, ಐ ವಿಲ್ ಟೇಕ್ ಔಟ್ ವಾಟ್ ದಿಸ್ ಧನುಷ್ ಇಸ್ ನಾಟ್ ಎಟ್ ಆಲ್ ಎನಿಥಿಂಗ್ ಫಾರ್ ಮೀ, ಇಟ್ ನಥಿಂಗ್ ಫಾರ್ ಮೀ. ಈ ಧನುಷ್ ಅನ್ನೋದು ಏನೂ ಅಲ್ಲ ನನಗೆ, ಈ ಸುಲಭವಾಗಿ ಅದು ಮುರಿದು ಬಿಸಾಕ್ಬಿಡ್ತೀನಿ. नाथ जान अस आयुष हो, कौतुक करो बिलो की यसो, कमल नाल जिम चाप चढ़ाऊं, जो जन सत प्रमाण लय धाऊं. ಒಂದು ಸ್ವಲ್ಪ ನೀವೇನಾದರೂ ನನಗೆ ಅನುಮತಿ ಕೊಟ್ಟರೆ, ಇಫ್ ಯು ಜಸ್ಟ್ ಗಿವ್ ಮಿ ಬ್ಲೆಸ್ಸಿಂಗ್ಸ್, ಐ ವಿಲ್ ಡೂ ಇಟ್ ಇನ್ ಜಸ್ಟ್ ಪ್ಲೇಫುಲಿ. ಐ ವಿಲ್ ಡೂ ಇಟ್. ಐ ವಿಲ್ ಟೇಕ್ ಇಟ್ ಔಟ್ ಜಸ್ಟ್ ಲೈಕ್ ಟೇಕಿಂಗ್ ಆಫ್ ದಿ ಸ್ಟಾಕ್ ಆಫ್ ಎ ಲೋಟಸ್ ಫ್ಲವರ್. ಒಂದು ಕಮಲ ಇದಿಲ್ಲ, ಒಂದು ತಾವರೆ ಹೂವು ಇದಿಲ್ಲ, ಅದರದ್ದು ದಂಟನ್ನು ತೆಗಿತಾರೆ ನೋಡು, ಆ ಥರ ತೆಗೆದುಬಿಟ್ಟು 100 ಯೋಜನೆ ಅಂದರೆ 800 ಮೈಲ್ ಬೇಕಾದ್ರೆ ಓಡೋಗ್ಬಿಟ್ಟು ಬಂದ್ಬಿಡ್ತೀನಿ. ಧನುಸನ್ನು ತೊಗೊಂಡ್ಬಿಟ್ಟು ನಾನು, ನೀವು ನನಗೆ ಆಜ್ಞೆ ಕೊಡು, ಜಸ್ಟ್ ಗಿವ್ ಮಿ ಪರ್ಮಿಷನ್. ತೋರೌ ಛತ್ರಕ ದಂಡ ಜಿಮಿ, तव प्रताप बलनाथ, जो न करऊं प्रभु पद सपथ, करन धरऊं धनु भाथ. ಮಳೆ ಬಿದ್ದಾಗ, ತುಂಬ ಮಳೆ ಬಿದ್ದಿರ್ಬೇಕಾದ್ರೆ ಗುಡಿಸಲು ಇರುತ್ತಲ್ಲ, ಆ ಗುಡಿಸಲ ಮೇಲೆ ಇರೋ ಇದು, ಮೊದಲೆಲ್ಲ ಗುಡಿಸಲ ಮೇಲೆ ಏನಾಗ್ತಾ ಇದ್ರು? ತೆಂಗಿನ ಗರಿಲಿ ಆಗ್ತಾ ಇದ್ರು. ಸೊ you see on roofs, earlier on huts they used to have roofs made of all what you call this coconut leaves and everything. So if you just give me one permission, just like after rain, just like a roof has become weak, I'll just push it like that and it will fall down. Like that I will take this dhanush and then break it off. And if I do not do, ಅಕಸ್ಮಾತ್ ನಾನೇನಾದರೂ ಮಾಡಿಲ್ಲ ಅಂತ ಹೇಳಿದ್ರೆ, ಇನ್ನು ಮುಂದೆ ನಾನು ಶಪಥ ಮಾಡ್ತಾ ಇದ್ದೀನಿ, ನನ್ನ ತೂಣಿ ಇರೋದಿಲ್ಲ, ಅಂದರೆ ಬಾಣ ಇರುವ ಇದಿರಲ್ಲ, ಅದರಲ್ಲಿ ಕೈ ಹಾಕಲ್ಲ ನಾನು, ಇನ್ಮೇಲೆ ನಾನು ಧನುಷ್ ಬಾಣ ಬಳಸಲ್ಲ. ಐ ವಿಲ್ ನೆವರ್ ಯೂಸ್ ದಿ ಬೋ ಆ್ಯಂಡ್ ಆರೋ ಇಫ್ ಐ ಕೆನಾಟ್ ಡೂ ಇಟ್. ಯು ಜಸ್ಟ್ ಗಿವ್ ಮಿ ಪರ್ಮಿಷನ್. लखन सकोप वचन जे बोले, डगमगानि महि दिग्गज
दिग्गज डोले, सकल लोग सब भूप डराने, सियहि हर्ष जनक सकुचाने. ಆ ಗಂಭೀರವಾದ ಕೋಪದಿಂದ ಹೇಳಿದ ಲಕ್ಷ್ಮಣ ಶಬ್ದ ಕೇಳಿ ದಿಗ್ಗಜರೆಲ್ಲರೂ ಕೂಡ, ಇಡೀ ಭೂಮಂಡಲವು ಕೂಡ ಅಲ್ಲಾಡ್ಬಿಡ್ತಂತೆ. ಅಲ್ಲಿರೋರೆಲ್ಲ ಭಯದಿಂದ ನಡುಗ್ತಾ ಇದ್ದಾರಂತೆ, ರಾಜರು ನಡುಗ್ತಾ ಇದ್ದಾರೆ, ಜನನ ನಡುಗ್ತಾ ಇದ್ದಾರೆ. ಏನಿದು ಲಕ್ಷ್ಮಣ ಇಷ್ಟು ಕೋಪ ಮಾಡಿಕೊಂಡು? ಅವರು ಗಂಟ್ಲು ಬಂದ್ಬಿಟ್ಟು ಎಲ್ಲ ಸಭೆಯಲ್ಲೆಲ್ಲ ಕೇಳಿಸ್ತಾ ಇದೆ. ಅವಾಗ ಜನಕ ಮಹಾರಾಜರು ಕೂಡ ಸ್ವಲ್ಪ ಸಂಕೋಚ ಪಡ್ತಾರೆ. ಜನಕ ಮಹಾರಾಜ್ ನೌ ಫೀಲಿಂಗ್ ಶೈ, ವೈ ಐ ಸೆಡ್ ದಿಸ್ ವರ್ಡ್ಸ್. ಸ್ವಲ್ಪ ಬೇಜಾರು ಪಡ್ಕೊಳ್ತಾ ಇದ್ದಾರೆ. ಆದರೆ ಸೀತೆಗೆ ಮನಸ್ಸು ಖುಷಿ ಆಗ್ತಾ ಇದೆ. ಸೀತಾ ಇಸ್ ಫೀಲಿಂಗ್ ವೆರಿ ಹ್ಯಾಪಿ. ಸೀತಾ ಇನ್ ಮೈಂಡ್ ಶಿ ಇಸ್ ಫೀಲಿಂಗ್ ವೆರಿ ಹ್ಯಾಪಿ. ಆಲ್ ದಿ ಅದರ್ಸ್ ಆರ್ ಅಫ್ರೇಡ್. ಸೀತೆಗೆ ಮಾತ್ರ ಮನಸ್ಸು ಸಂತೋಷ ಆಗ್ತಾ ಇದ್ದಾರೆ. ಗುರು ರಘುಪತಿ ಸಬ ಮುನಿ ಮನ ಮಾಹಿ, ಮುದಿತ್ ಭಯೇ ಪುನಿ ಪುನಿ ಪುಲಕಾಹಿ, सयन ही रघुपति लखन उपनेवारे, प्रेम समेत निकट बैठारे. ಎಲ್ಲರೂ ನೋಡ್ತಾ ಇದ್ದಾರೆ. ಇವನ್ ವಿಶ್ವಾಮಿತ್ರ ಋಷಿ ಸೀಯಿಂಗ್ ಲಕ್ಷ್ಮಣ್ ಲೈಕ್ ದಿಸ್. ರಾಮ್ ಆಲ್ಸೋ ಇಸ್ ಸೀಯಿಂಗ್ ಲಕ್ಷ್ಮಣ್. ಏನಾಗಿದೆ ಅಂತ ಆದರೆ ಮನಸ್ಸಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ರಾಮ್ ಇಸ್ ಆಲ್ಸೋ ಹ್ಯಾಪಿ, ವಿಶ್ವಾಮಿತ್ರ ಋಷಿ ಇಸ್ ಆಲ್ಸೋ ಹ್ಯಾಪಿ ದಟ್ ದಿಸ್ ಬಾಯ್ ಇಸ್ ರಿಯಲಿ ಪವರ್ಫುಲ್. ಸಂತೋಷ ಪಡ್ತಾ ಇದ್ದಾರೆ. ಆದರೆ ಮೆಲ್ಲಿಗೆ ರಾಮ ಲಕ್ಷ್ಮಣ ಕಡೆ ಏನು ಹೇಳ್ತಾರೆ? ರಾಮ ಲಕ್ಷ್ಮಣ ಕಡೆ ನೋಡ್ಬಿಟ್ಟು ಕೂತ್ಕೊಂಡ್ಬಿಡು ಅಂತ ಹೇಳ್ಬಿಡ್ತು. ಸೈಲೆಂಟಾಗಿ ಕೂತ್ಕೊಂಡ್ಬಿಡುತ್ತೆ ರಾಮ. ಹಿಸ್ ಶೋಯಿಂಗ್ ಎ ಸೈನ್, ಸಿಟ್ ಡೌನ್ ಅಂತ ಹೇಳಿದ ತಕ್ಷಣ ತನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡ್ಬಿಡ್ತಾರೆ. ಕೂಡಿಸ್ಕೊಂಡ್ಬಿಟ್ಟು ಸುಮ್ಮನೆ ಇರು, ಹತ್ರ ಮಾತಾಡಬಾರ್ದು ಅಂತೇಳಿ ಕೂಡಿಸ್ಬಿಟ್ರು. ವಿಶ್ವಾಮಿತ್ರ ಸಮಯ ಶುಭ ಜಾನಿ, ಬೋಲೆ ಅತಿ ಸ್ನೇಹಮಯ ಬಾನಿ, ಉಠಹು ರಾಮ ಭಂಜಹು ಭವ ಚಾಪಾ, ಮೇಟಹು तात जनक परितापा. Vishwamitra Rishi saw, looked at Ram and said, Ram, now is the time, stand up. Go, break the bow and then remove the sorrow of Janaka Maharaj. It's a time for you to remove the bondage, remove the binding of everybody in this world. Go ahead and then do it. Vishwamitra ನೋಡಿದ್ರು, ರಾಮರ ಕಡೆ ನೋಡಿದ್ರು. ರಾಮ್, ಇವಾಗ ಸಮಯ ಬಂದಿದೆ, ಹೋಗು, ನೀನು ಹೋಗ್ಬಿಟ್ಟು ಧನುಸ್ಸನ್ನು ಎತ್ತುಬಿಟ್ಟು ಮುರಿದುಬಿಟ್ಟು ಜನಕ ಮಹಾರಾಜನ ದುಃಖವನ್ನು ದೂರ ಮಾಡು ಅಂತ ರಾಮರಿಗೆ ಹೇಳಿದ್ದಾರೆ. ಸುನಿ ಗುರು ಬಚನ ಚರಣ ಸಿರುನಾವಾ, ಹರ್ಷ ವಿಷಾದ ನ ಕछु ಉರ್ ಆವಾ, ठाढ़े भय उठी सहज सुभाए, खवनि जुबा मृगराजु लजाए. ಗುರುಗಳ ವಚನವನ್ನು ಕೇಳಿದ ತಕ್ಷಣ ಶ್ರೀರಾಮರು ಎದ್ದು ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ, he is neither elated or you know what you call as some people, once we are happy, you feel very very proud, neither feeling proud about it, but very generally, very casually he stood up. ತುಂಬ ಸಮಾಧಾನವಾಗಿ ಎದ್ದು ನಿಂತ್ಕೊಂಡ್ರು, ಗುರುಗಳಿಗೆ ನಮಸ್ಕಾರ ಮಾಡಿದ್ರು. ಅವ್ರು ಎದ್ದೇಳೋದು ನೋಡ್ರೆ ಯಾವುದೋ ಒಂದು ಸಿಂಹ ಎದ್ದು ನಿಂತ್ಕೊಳ್ತಾ ಇದೆ ಅಂತ ಅನ್ನಿಸ್ತಾ ಇತ್ತಂತೆ ಎಲ್ರಿಗೂ. The moment he stood up, it looked as though a huge lion is standing up and standing there. ಉದಿತ ಉದಯಗಿರಿ ಮಂಚಪರ, ರಘುಬರ ಬಾಲ ಪತಂಗ, ಬಿಕಸೆ ಸಂತ ಸರೋಜ ಸಬ, ಹರ್ಷೆ ಲೋಚನ ಭೃಂಗ. Now that stage is looking like a very big mountain. The stage is looking like a mountain and suddenly you see the sun rising there. That is Sri Ram. ಒಂದು ಪರ್ವತಾಕಾರದಲ್ಲಿದೆ ಇದು ಯಾವುದು ವೇದಿಕೆ, ಅಲ್ಲಿ ಸೂರ್ಯೋದಯ ಹೋಗ್ತಾ ಇದೆ. ಸೂರ್ಯವಂಶದವರು ತಾನೆ ಸೂರ್ಯೋದಯ ಆಗ್ತಾ ಶ್ರೀರಾಮನ್ ನಿಂತ್ಕೊಂಡಿದ್ದಾರೆ. ಅದನ್ನ ಎದ್ದಿದ ತಕ್ಷಣವೇ ಸಂತರು ಕೂತಿದಾರಲ್ಲ, ಋಷಿಗಳು ಮುನಿಗಳು ಒಳ್ಳೆ ಜನಗಳೆಲ್ಲ ಕೂತಿದ್ದಾರೆ. ಅವರ ಕಣ್ಣುಗಳು ಬಂದು ಹೆಂಗಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ತಾವರೆ ಹೂವಿನಲ್ಲಿ ಒಂದು ದುಂಬಿ ಬಂದು ಕೂತ್ಕೊಳ್ಳೋಕೆ ಬರುತ್ತಲ್ಲ, ತಾವರೆ ಹೂವು ಅರಳಿದೆ ಅಂದರೆ ದುಂಬಿ ಓಡ್ ಬರುತ್ತಲ್ಲ, ಆ ರೀತಿ ಜಸ್ಟ್ ಲೈಕ್ ಅ ಲೋಟಸ್ ಬ್ಲಾಸಮ್ಸ್
and then immediately a bee comes to sit down like that. All the eyes of the Sant are all on Ram only, everybody's eyes. Nripana keri asani sinasi, Bachan nakhat avalina prakasi, Mani mahip kumud sakuchane, Kapati poopu uluk lukane. ಬೇರೆ ರಾಜರೆಲ್ಲ ಕೂತಿರಲ್ಲ, ಬೇರೆ ರಾಜರು ಕೂತೆಲ್ಲ ಕೂಡ ಅವರ ಆಸೆ ಎಲ್ಲ ಪೂರ್ತಿ ನಷ್ಟವಾಗೋಗ್ಬಿಡ್ತು ಇವಾಗ. The other kings who were there, now they don't have any chance. No, all of them, their desires are gone now, complete desire. And then their words have got no meaning. Their words have got no meaning because now all have become silent. All have become silent. And then now the sun has risen. What about the moon? What will happen to the moon now? Moon has got no place. So they are looking like moons in the morning, early morning. The moons have no place. ಎಲ್ಲ ಚಂದ್ರನ ಕಾಣಿಸ್ತಾರೆ. ಸೂರ್ಯೋದಯ ಆಗಿದ ತಕ್ಷಣ ಚಂದ್ರ ಏನಾಯಿತು? ಚಂದ್ರನಿಗೆ ಜಾಗ ಇಲ್ವಲ್ಲ, ಚಂದ್ರ ಸೈಲೆಂಟ್ ಆಗಿಬಿಟ್ಟ. ಆಮೇಲೆ ಯಾರು ದುಷ್ಟರಾಗಿದ್ರು, ರಾಜರಲ್ಲಿ ದುಷ್ಟರಾಗಿದ್ರಲ್ಲ, ಅವರೆಲ್ಲ ಗೂಬೆಗಳ ಥರ ಕೂತ್ಕೊಂಡಿದ್ದಾರಂತೆ. ಗೂಬೆಗಳ ಥರ ಕೂತ್ಕೊಂಡಿದ್ದಾರೆ. ಆಲ್ ಸಿಟ್ಟಿಂಗ್ ಲೈಕ್ ಔಲ್ಸ್ ನೋ. ದಿ ಅದರ್ ರಾಜ, ದೇ ಆರ್ ಆಲ್ ಸಿಟ್ಟಿಂಗ್ ಲೈಕ್ ಔಲ್ಸ್ ಬಿಕಾಸ್ the moment sun rises, owl has no place, it cannot go around, only in the night it will travel. Bhaye bisoka koka muni deva, bari sahi suman janavahi seva, gurupad bandi sahita nuraga, Nisan aya sumaga. Now the Sant rishis are there who are all waiting for this, like that some birds are waiting for the sunrise. So those birds which are waiting for sun, the moment they see the sunrise, they all feel happy. So all the saints are feeling very, very happy, and they are all from the above. All the devatas are ಡ್ರಾಪಿಂಗ್ ಫ್ಲವರ್ಸ್. ಎಲ್ಲ ಮೇಲಿಂದ ಎಲ್ಲರೂ ಕೂಡ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಗುರುಪದವನ್ನು ನಮಸ್ಕಾರ ಮಾಡಿ, ಪ್ರೀತಿಯಿಂದ ನಮಸ್ಕಾರ ಮಾಡಿ ಶ್ರೀರಾಮರು ಮೆಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆಶೀರ್ವಾದ ಕೊಡಿ ಗುರುಗಳೇ, ವಿಶ್ವಾಮಿತ್ರಿಗೆ ನನಗೆ ಆಶೀರ್ವಾದ ಕೊಡಿ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು he's taken the blessing and he's going slowly walking to the arena where the dhanush has been kept. सहज ही चले सकल जग स्वामी, मत्त मंजुबर कुंजर गामी, चलत राम सब पुर नर नारी, पुलक पूरी तन भय सुखारी. ಯಾರಾದರೂ ಹೆಸರು ತಗೊಳ್ಬೇಕು ಅಂದರೆ ಅರ್ಜೆಂಟಾಗಿ ಓಡ್ತಾರಲ್ಲ. ಇಫ್ somebody wants a name, they will run for the name. But Ram doesn't want any name or fame or acknowledgement. ಶ್ರೀರಾಮರಿಗೆ ಯಾರಿಂದಲೂ ಹೆಸರು ಬೇಕಾಗಿಲ್ಲ. ಮೆಲ್ಲಿಗೆ ಗಂಭೀರವಾಗಿ ಒಂದು ಸಿಂಹ ಹೆಂಗೆ ನಡೆಯುತ್ತೆ ನೋಡ್ಕೊಂಡು ನಡೀತಿಲ್ಲ, ಸಿಂಹ ಥರ ಒಂದು ಆನೆ, ತುಂಬ ದೊಡ್ಡ ಆನೆ ಗಂಭೀರವಾಗಿ ಹೇಗೆ ನಡ್ಕೊಂಡು ಹೋಗುತ್ತಾ ಆ ಥರ ರಾಮ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಡ್ಕೊಂಡು ಹೋಗಿ ಮೆಲ್ಲಿಗೆ ಹೋಗಿ ಎಲ್ಲರಿಗೂ ಸಂತೋಷ. ರಾಮ ನಡ್ಕೊಂಡು ಹೋಗ್ತಾ ಇರೋದು ನೋಡಿದ್ರೆ ಎವ್ರಿಬಡಿ ಈಸ್ ಹ್ಯಾಪಿ ಬಿಕಾಸ್ ಇಟ್ಸ್ ಲೈಕ್ ಜಗತ್ ಪಿತಾ ಇಸ್ ಗೋಯಿಂಗ್ ದೇರ್. ನೋ ದ ಫಾದರ್ ಆಫ್ ದ ಯೂನಿವರ್ಸ್ ಇಸ್ ವಾಕಿಂಗ್ ಸ್ಲೋ ನಡ್ಕೊಂಡು ಹೋಗ್ತಾರೆ ನೋಡಿ, ಎಲ್ರಿಗೂ ಸಂತೋಷ. ಬಂದಿ ಪಿತರ ಸುರ ಸುಕೃತ ಸಂಭಾರೆ, ಜೌ ಕछु ಪುಣ್ಯ ಪ್ರಭಾವ ಹಮಾರೆ, ತೋ ಶಿವ ಧನು ಮೃಣಾಲ ಕಿ ನಾಯಿ, ರಾಮ ಗಣೇಶ ಗೋಸಾಯಿ. ರಾಮ್ ಇಸ್ ಗೋಯಿಂಗ್ ಡೌನ್ ಟು ಹಿಸ್ ಫೋರ್ ಫಾದರ್ಸ್. ತಂದೆಗೆ, ತಾತರಿಗೆ, ಎಲ್ರಿಗೂ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿಬಿಟ್ಟು ಏನಾದರೂ ಬೇರೆಯವರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಜಸ್ಟ್ ಲೈಕ್ ಆಲ್ ಮೈ ಪುಣ್ಯ ಶುಡ್ ಗೋ ಟು ರಾಮ್, ವಾಟ್ ಎವರ್ ಗುಡ್ ಐ ಹ್ಯಾವ್ ಡನ್ ಇಟ್ ಶುಡ್ ಗೋ ಟು ರಾಮ್. ಎಲ್ಲ ಪುಣ್ಯವು ಶ್ರೀರಾಮರಿಗೆ ಹೋಗಿ ಸೇರಲಿ. ಅವ್ರು ಹೋಗ್ಬಿಟ್ಟು ಶಿವಧನುಸ್ಸನ್ನು ಯಾವ ರೀತಿಯಾಗಿ ತುಂಡು ಮಾಡಬೇಕಂತ ಹೇಳಿದ್ರೆ ಒಂದು ತಾವರೆ ಹೂವಿನ ದಂಟನ್ನು ಕೆತ್ತಿ ಬಿಸಾಕಿದಾಗ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ರಾಮ ಹಿ ಪ್ರೇಮ ಸಮೇತ ಲಖಿ, ಸಖಿನ ಸಮೀಪ ಬುಲಾಯಿ,
सीता मातु स्नेह बस, वचन कहई बिलखाई. ಎಲ್ಲರೂ ಪ್ರಾರ್ಥನೆ ಮಾಡಿದ ತಕ್ಷಣ ಶ್ರೀರಾಮ ಏನು ಮಾಡಿದ್ದಾರೆ? ಶ್ರೀರಾಮ has taken the bow and then broken it into 2 pieces. ಎರಡು ತುಂಡು ಮಾಡಿ ಹಾಕೇ ಬಿಟ್ರು ಶ್ರೀರಾಮ. ಅವಾಗ ರಾಮ ಹಿ ಪ್ರೇಮ ಸಮೇತ, ಅವಾಗ ಸೀತೆಗೆ ತುಂಬ ಖುಷಿ, ಬಹಳ ಪ್ರೀತಿಯಿಂದ ರಾಮರ ಕಡೆ ನೋಡ್ತಾ ಇದ್ದಾಳೆ. ಸಖಿನ ಸಮೀಪ ಎಲ್ಲ ಸಖಿಯನ್ನು ಕರೆಸ್ಬಿಟ್ಟು ಸೀತಾ ಮಾತು ಸ್ನೇಹ ಬಸ್ ವಚನ ಕಹೈ ಬಿಲಖಾಯಿ, ಸೀತೆಯ ತಾಯಿ ಬಂದ್ಬಿಟ್ಟು ಬಹಳ ಪ್ರೀತಿಯಿಂದ ಸೀತೆಯನ್ನು ಕರೆದ್ಬಿಟ್ಟು ಮೆಲ್ಲಗೆ ಮಾತಾಡ್ತಾರೆ. ಹರಿ ಓಂ ತತ್ಸತ್.